ನಮಸ್ಕಾರ ವೀಕ್ಷಕರೇ, 10,000 ಅಲ್ಲ 50,000 ಅಲ್ಲ, ಬರೋಬ್ಬರಿ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಾ ಇರುವಂತದ್ದು ನಮ್ಮ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಾ ಇದೆ ಕಣ್ರಿ. ನಿಮ್ದು 5-6 ಲಕ್ಷ ರೂಪಾಯಿ ಇದ್ರೆ ಅದರಲ್ಲಿ 1 ಲಕ್ಷ ರೂಪಾಯಿ ಕಟ್ ಆಗುತ್ತೆ. 1 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಟೋಟಲ್ ಆಗಿ ಒಂದು ಸಾಲನೇ ಮನ್ನಾ ಆಗಿಬಿಡುತ್ತೆ. ಸೊ ಹಾಗಾದ್ರೆ ಆ ಒಂದು ಸಾಲ ಮನ್ನಾ ಮಾಡೋದಕ್ಕೆ ಆ ಒಂದು ಸಾಲವನ್ನ ಯಾವ್ಯಾವ ಜಿಲ್ಲೆಗಳಿಗೆ ಮನ್ನಾ ಮಾಡ್ತಾ ಇದ್ದಾರೆ, ಮತ್ತೆ ಒಂದು ಸಾಲ ಮನ್ನಾದಲ್ಲಿ ನಿಮ್ಮ ಹೆಸರು ಇದೆ ಇಲ್ವಾ ಹೇಗೆ ಚೆಕ್ ಮಾಡ್ಕೋಬಹುದು. ಸೊ ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ ನಲ್ಲಿನೇ ಚೆಕ್ ಮಾಡ್ಕೋಬಹುದು. ಸೊ ಈ ಕಡೆ ಸೈಡ್ ನಾನು ತೋರಿಸ್ತಾ ಹೋಗ್ತೇನೆ, ನಾನು ಹೇಗೆ ಮಾಡ್ತೇನೆ, ನೀವು ಅದೇ ರೀತಿಯಾದಂತಹ ರೂಲ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಮೊಬೈಲ್ ನಲ್ಲಿನೇ ನೀವು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಕಂಪ್ಲೀಟ್ ಆಗಿ ಮಾಹಿತಿಯನ್ನ ವಾಚ್ ಮಾಡಿ ತಿಳ್ಕೊಳ್ಳಿ. ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುವಂತಹ ಮಾಹಿತಿ ಇದೆ. ಸೊ ನಿಮ್ಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಬಹಳಷ್ಟು ಇದು ರೈತರಿಗೆ ಹೆಲ್ಪ್ ಆಗುತ್ತೆ ಈ ಒಂದು ಮಾಹಿತಿ. ನಿಮ್ಮ ಸ್ನೇಹಿತರಿಗೂ ಕೂಡ, ರೈತ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಆದಷ್ಟು ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. 1 ಲಕ್ಷ ರೂಪಾಯಿ ಅಂದ್ರೆ ಏನು ಕಣ್ರಿ, 1 ಲಕ್ಷ ರೂಪಾಯಿ ಬರ್ತಾ ಇರುವಂಥದ್ದು, ಸಾಲ ಮನ್ನಾ ಆಗ್ತಾ ಇರುವಂಥದ್ದು. ಸೊ ಆದಷ್ಟು ಎಲ್ಲರಿಗೆ ಹೆಲ್ಪ್ ಆಗಲಿ. ಸೊ ಅದಕ್ಕೋಸ್ಕರ ನಾನು ಕೂಡ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ, ಅದಷ್ಟು ಮಾಡ್ಲಿಕ್ಕಾಗಲ್ವಾ. ಸೊ ನಮ್ಮ ಒಂದು ಶ್ರಮಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈ ಒಂದು ಸಾಲ ಮನ್ನಾದ ಪಟ್ಟಿಯನ್ನ ಲಿಸ್ಟನ್ನು ಹೇಗೆ ಚೆಕ್ ಮಾಡ್ಕೋಬಹುದು. 1 ಲಕ್ಷ ರೂಪಾಯಿ ಸಾಲ ಮನ್ನಾ ಆಗ್ತಾ ಇರುವಂಥದ್ದು. ನಿಮ್ದು ಸಾಲ ಎಷ್ಟೇ ಇರಲಿ ಅದರಲ್ಲಿ 1 ಲಕ್ಷ ರೂಪಾಯಿ ಕಟ್ ಆಗುತ್ತೆ. ನೀವು ಏನು ಮಾಡಬೇಕು, ನಿಮ್ಮ ಮೊಬೈಲ್ನ ತೆಗೆದುಕೊಳ್ಳಿ. ಓಕೆನಾ. ಸೊ ತೆಗೆದುಕೊಂಡ ತಕ್ಷಣ ನೀವೇನು ಮಾಡ್ಬೇಕಂದ್ರೆ, ಈಗ ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಓಪನ್ ಮಾಡ್ಕೋರಿ. ಸೊ ಬೇಗನೆ ನಾನು ಕೂಡ ಓಪನ್ ಮಾಡ್ಕೋತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕಾಗತ್ತೆ, ಮಾಹಿತಿ ಕಣಜ ಅಂತ ಸರ್ಚ್ ಮಾಡಬೇಕಾಗತ್ತೆ. ಇಲ್ಲಿ ಸೈಡ್ಗೆ ತೋರಿಸ್ತಾ ಇರ್ತೀನಿ ನೋಡಿ. ಸೊ ಅದೇ ರೀತಿಯಾಗಿ ನೀವು ಕೂಡ ಸರ್ಚ್ ಮಾಡಿ. ಮಾಹಿತಿ ಕಣಜ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕರ್ನಾಟಕ ಮಾಹಿತಿ ಕಣಜ ಅಂತ ಇದೆ. ಸೊ ಇದ್ರ ಮೇಲೆ ಒಂದೇ ಲಿಂಕ್ ಮೇಲೇ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ನೋಡಿ ಕಂದಾಯ ಇಲಾಖೆ ಅಂತ 2ನೇ ಆಪ್ಷನ್ ಇದೆ. ಇಲ್ಲಿ ಎಲ್ಲ ಒಂದು ಇಲಾಖೆಗಳ ಹೆಸರು ಕೊಡ್ತಾರೆ ಟೋಟಲ್ ಆಗಿ. ಸೊ ಅಲ್ಲಿ ನೀವೇನು ಮಾಡಬೇಕು, ಯಾವುದೇ ರೀತಿಯಾದಂತಹ ಇಲಾಖೆಗೆ ಹೋಗಬಾರ್ದು. 2ನೇ ಒಂದು ಲಿಂಕ್ ಇದೆ ನೋಡಿ, ಕಂದಾಯ ಇಲಾಖೆ ಅಂತ. ಈ ಒಂದು ಕಂದಾಯ ಇಲಾಖೆದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಎಲ್ಲಿ ಹೋಗಬೇಡಿ, ಕೆಳಗಡೆ ಸ್ಕ್ರೋಲ್ ಕೂಡ ಮಾಡಬೇಡಿ. 1ನೇ ಆಪ್ಷನ್ ಇದೆ ನೋಡಿ, ಕಂದಾಯ ಇಲಾಖೆಯ ಸೇವೆಗಳು. ಸೊ ಇದ್ರ ಮೇಲೆ ನೀವು ಸಿಂಪಲ್ ಆಗಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಬಹಳಷ್ಟು ಮತ್ತೆ ಒಂದು ಪೇಜ್ಗಳು ಬರ್ತವೆ. ಸೊ ಆ ಒಂದು ಲಿಸ್ಟ್ಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಕೆಳಗೆ ಕೊನೆಯದಾಗಿ ಸೆಕೆಂಡ್ ಲಾಸ್ಟ್ ಲಿಸ್ಟ್ ಇದೆ ನೋಡಿ. ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಗಾಗಿ ಸಾಲ ಮನ್ನಾ ವರದಿ. ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿಯಾಗಿ ಪೇಜ್ ಓಪನ್ ಆದ ತಕ್ಷಣ ನೀವೇನು ಮಾಡಬೇಕು, ದಯವಿಟ್ಟು ಆಯ್ಕೆ ಮಾಡಿ ಅಂತ ಇದೆ ನೋಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ದಯವಿಟ್ಟು ಆಯ್ಕೆ ಮಾಡಿ, ಕೆಳಗಡೆ ಬ್ಯಾಂಕ್ ಮತ್ತು ಶಾಖೆ, ರೈತ. ಸೊ ಈ 3 ಒಂದು ಆಪ್ಷನ್ಗಳು ಬರ್ತವೆ. ಸೊ ಆ ಒಂದು 3 ಆಪ್ಷನ್ಗಳಲ್ಲಿ ನೀವು ರೈತರಾಗಿರ್ತೀರ, ನಿಮ್ಮ ರೈತರ ಸಾಲ ಮನ್ನಾನೇ ಆಗ್ತಾ ಇರುತ್ತೆ. ಸೊ ರೈತದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕೆಳಗಡೆ ಏನು ಓಪನ್ ಆಗ್ತಾ ಇದೆ, ಇಲ್ಲಿ ದಯವಿಟ್ಟು ಆಯ್ಕೆ ಮಾಡಿ. ಕೆಳಗಡೆ ನೋಡಿ ಜಿಲ್ಲೆ ಮೇಲೆ ಅಂದರೆ ದಯವಿಟ್ಟು ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ಜಿಲ್ಲೆ ಯಾವುದಿದೆ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡಿ. ನಮ್ಮದು ಬೆಳಗಾವಿಯನ್ನು ಕ್ಲಿಕ್ ಮಾಡ್ತೀನಿ. ಸೊ ಬೆಳಗಾವಿ ಕ್ಲಿಕ್ ಮಾಡಿದ ತಕ್ಷಣ ತಾಲೂಕು ಕೂಡ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ತಾಲೂಕನ್ನು ನಮ್ಮದು ಅಥಣಿ ತಾಲೂಕಾಗಿರುತ್ತೆ. ಅಥಣಿ ತಾಲೂಕನ್ನು ನಾವು ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ಹುಬ್ಳಿ ಕೂಡ ಇಲ್ಲಿ ಕ್ಲಿಕ್ ಮಾಡಿ. ಇದು ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿರುತ್ತೆ. ನೀವೇನಾದರೂ RTC ನಿಮ್ಮ ಒಂದು ಹೊಲದ ಉತ್ತಾರಗಳನ್ನು ತೆಗೆದುಕೊಡ್ತಿರ್ತೀರ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಹೇಳಬೇಕಾಗುವಂತಹ ಮಾಹಿತಿ ಇದೆ ಹುಬ್ಳಿ. ಸೊ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ ಹುಬ್ಳಿ ನಾವು ನಮ್ಮ ಒಂದು ಅಥಣಿನೇ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾಕಂದರೆ ಸಿಟಿನಲ್ಲಿ ನಾವು ಇರೋದು. ಸೊ ಆದಷ್ಟು ಇಲ್ಲಿ ಯಾರ್ಯಾರಿದೆ ಅನ್ನೋದನ್ನು ಚೆಕ್ ಮಾಡಿ ನಿಮ್ಗೆ ತಿಳಿಸ್ತೀನಿ ಅಷ್ಟೇ. ನಿಮ್ಮ ಗ್ರಾಮ ಕೂಡ ಒಂದು ಚೆಕ್ ಮಾಡಬೇಕಾಗತ್ತೆ. ಗ್ರಾಮ ಪಂಚಾಯಿತಿ ಎಲ್ಲಿಂದ ಬರುತ್ತೆ, ನಿಮ್ಮ ಒಂದು ಗ್ರಾಮ ಯಾವುದಕ್ಕೆ ಸಂಬಂಧಪಡುತ್ತೆ. ಸೊ ಅದನ್ನು ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬಹುದಾಗಿರುತ್ತೆ. ನಾವು ಅಥಣಿನೇ ಸೆಲೆಕ್ಟ್ ಮಾಡ್ಕೋತೀವಿ. ಇದಷ್ಟು ಆದಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಸೊ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಸರ್ವರ್ ಹತ್ರ ಇಶ್ಯೂ ಆಗೋದು ಸಹಜನೇ. ಸೊ ಓಪನ್ ಆಯಿತು ನೋಡಿ ಇಲ್ಲಿ. ಸೊ ಓಪನ್ ಆದ ತಕ್ಷಣ ಇಲ್ಲಿ ಏನೂ ಕಾಣ್ತಾ ಇಲ್ಲ ಅಂತ ಅನ್ಕೋಬಹುದು. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕಣ್ರಿ. ಇಲ್ಲಿ ನೋಡಿ ಗ್ರಾಮ ಇದೆ, ಗ್ರಾಮ ಹೆಸರು ಇದೆ, ಗ್ರಾಮ ಸಾಪೇಕ್ಷ ಹೆಸರು ಇದೆ, ಬ್ಯಾಂಕ್ ಹೆಸರು ಇದೆ, ಬ್ಯಾಂಕ್ ಶಾಖೆ ಹೆಸರು ಇದೆ, ಸಾಲ ಶಾಖೆಯ ಸಂಖ್ಯೆ ಇದೆ. ನೆಕ್ಸ್ಟು ಈ ಕಡೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ಕಡೆ ಸೈಡ್ಗೂ ಕೂಡ ಇರುತ್ತೆ. ಅದು ಸೈಡ್ಗೆ ಈ ಕಡೆ ಈ ಥರ ಸೈಡ್ ಸರಿಸಬೇಕಾಗತ್ತೆ. ನೀವು ಸರಿಸಿದ ತಕ್ಷಣ ಮುಂದ್ಗಡೆ ಇದೆ ನೋಡಿ, ಸಾಲದ ಪ್ರಕಾರ ಹೊಣೆಗಾರಿಕಾ ಮೊತ್ತ ಅಂದರೆ ಹೊಣೆಗಾರಿಕಾ ಮೊತ್ತ ಅಂದರೆ ನೀವು ಒಂದು ಸಾಲವನ್ನು ಪಡೆದಿರುವಂತಹ ಮೊತ್ತಗಳಿರ್ತವೆ. ಮತ್ತು ಇಲ್ಲಿ
ಹಸಿರು ಪಟ್ಟಿಯಲ್ಲಿ ಅಲ್ಲ ಅಥವಾ ಹೌದು ಅಂದರೆ ನಿಮ್ಮದು ಒಂದು ಸಾಲ ಮನ್ನಾ ಆಗಿದ್ರೆ ಎಸ್ ಅಂತ ಇರತ್ತೆ, ಇಲ್ಲ ಅಂದರೆ ನೋ ಅಂತ ಇರುತ್ತೆ. ಇಲ್ಲಿ ರೀಸನ್ ಕೂಡ ಇರುತ್ತೆ. ಇಲ್ಲಿದೆ ನೋಡಿ, ಕಾರಣ ಹಸಿರು ಪಟ್ಟಿಯಲ್ಲಿ ಇಲ್ಲ ಇದ್ದಾರೆ. ಇಲ್ಲಿ ನೋಡಿ ವೆರಿಫೈಡ್ ನಾಟ್ ಮ್ಯಾನೇಜರ್ ವೆರಿಫೈಡ್ ನಾಟ್ ಅಂತ ಇದೆ. ಸೊ ಮ್ಯಾನೇಜರೇ ವೆರಿಫೈ ಮಾಡಿರಲ್ಲ. ಸೊ ರೇಷನ್ ಕಾರ್ಡ್ ವೆರಿಫಿಕೇಷನ್ ಫೇಲ್ಡ್ ಅಂತ ಬರ್ತಾ ಇದೆ. ರೇಷನ್ ಕಾರ್ಡು ನಿಮ್ಮ ಫೇಲ್ಡ್ ಆಗಿರುವಂಥದ್ದು ರಿಸೈನ್ ಕೊಟ್ಟಿದ್ದಾರೆ. ಮತ್ತು ಸಾಲ ಮನ್ನಾ ವಿತರಿಸಲಾಗಿದೆ ಎಸ್ ಅಂತ ಕೊಟ್ಟಿದ್ರೆ ನಿಮ್ಮ ಸಾಲ ಮನ್ನಾವನ್ನು ಕೊಟ್ಟಿದ್ದಾರಂತ ಅರ್ಥ, ಇಲ್ಲ ಅಂದರೆ ಕೊಟ್ಟಿಲ್ಲ ಅಂತ ಅರ್ಥ. ನೀವು ಕೂಡ ನಿಮ್ಮ ತಾಲೂಕುಗಳನ್ನು, ಜಿಲ್ಲೆಯನ್ನು, ಹೋಬಳಿಗಳನ್ನು, ನಿಮ್ಮ ಒಂದು ಗ್ರಾಮಗಳನ್ನು ಹಾಕಿ ಚೆಕ್ ಮಾಡಿದ ತಕ್ಷಣ ಇದೇ ರೀತಿ ಪೇಜ್ ಓಪನ್ ಆದ ತಕ್ಷಣ ನಿಮ್ಮ ಸಾಲದ ಮೊತ್ತ ಎಷ್ಟಿರುತ್ತೆ ತೋರಿಸ್ತೈತೆ ನೋಡಿ. ಇಲ್ಲಿ ಸಾಲದ ಮೊತ್ತ ತೋರಿಸ್ತಾ ಇದೆ. ಇಲ್ಲಿ ಟೋಟಲ್ ಆಗಿ 2 ಲಕ್ಷ ಒಬ್ಬರಿದೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ 67,134 ರೂಪಾಯಿ ಒಬ್ಬರದಿದೆ. ಮತ್ತು ಇಲ್ಲಿ 25,000 ಒಬ್ಬರದಿದೆ ನೋಡಿ. ಸೊ ಈ ರೀತಿಯಾಗಿ ನಿಮ್ಮದು ಕೂಡ ಎಷ್ಟು ಅಮೌಂಟ್ ಇರುತ್ತೆ ನಿಮಗೂ ಕೂಡ ತೋರಿಸುತ್ತೆ. ನಿಮ್ದು ಏನಾದರೂ ಎಲ್ಲ ರೈತರದ್ದು ಇರುತ್ತೆ ಆಲ್ಮೋಸ್ಟು. ಆ ರೈತರಲ್ಲಿ ಅಮೌಂಟು ಕೊಟ್ಟಿದ್ದಾರಾ ಇಲ್ವಾ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ, ಎಸ್ ಅಥವಾ ನೋ. ಇಲ್ಲಿ ಆದಷ್ಟು ನೋನೇ ಇದ್ದಾವೆ, ಯಾಕಂದರೆ ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಫೇಲ್ಯೂರು ಅದಲ್ಲದೇ ಈಗಲೇ ಸ್ಟಾರ್ಟ್ ಆಗಿರುವಂಥದ್ದು ಸಾಲ ಮನ್ನಾ ಮಾಡೋದು ಆದಷ್ಟು ರೈತರದ್ದು ಇನ್ಮೇಲಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಒಮ್ಮೆಲೆ ಎಲ್ಲರಿಗೂ ಕೂಡ ಮಾಡಲಿಕ್ಕಾಗಲ್ಲ. ಸೊ ಸರ್ಕಾರದ ಬಜೆಟು ಕೂಡ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ನೋಡಿಕೊಂಡು ಎಲ್ಲರ ಸಾಲ ಮನ್ನಾವನ್ನು ಮಾಡಬೇಕಾಗತ್ತೆ. ಸೊ ಆದಷ್ಟು ಸ್ವಲ್ಪ ರೈತರಿಗೆ ಈಗ ಸಾಲ ಮನ್ನಾ ಮಾಡ್ತಾ ಬರ್ತಾರೆ. ಎಲ್ಲರಿಗೂ ಕೂಡ ಇನ್ನೂವರೆಗೂ ಕೂಡ ಎಲ್ಲರಿಗೆ ಮಾಡಿಲ್ಲ, ಎಲ್ಲರಿಗೆ ಮಾಡಿದಾರೆ ಅಂತ ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಿರುವ ರೈತರಿಗೆ ಒಂದು ಸಾಲವನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಕಡೆಗೆ ಪಡಿತರ ಚೀಟಿಯ ಸಂಖ್ಯೆ ಕೂಡ ಕೊಡ್ತಾರೆ. ಕೊನೆಯದಾಗಿ 4 ಅಕ್ಷರ ಕೂಡ ಸಂಖ್ಯೆ ಕೂಡ ಕಾಣಿಸ್ತವೆ ನಿಮಗೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಲೈವ್ ಪ್ರೂಫ್ ಆಗಿ ನಿಮ್ಗೆ ತೋರಿಸಿದ್ದೀನಿ. ಸೊ ಈ ಒಂದು ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ತಿಳಿಸಿ. ಈ ಒಂದು ಸಾಲ ಮನ್ನಾ ಆದರೆ ಅವ್ರಿಗೂ ಕೂಡ ಎಷ್ಟೋ ಹೆಲ್ಪ್ ಆಗೋದಂಗೆ ಆಗುತ್ತೆ. ನಿಮಗೆ ನಾರ್ಮಲ್ ಭಾಷೆ ಹೇಳಬೇಕಂದ್ರೆ ಹಗರ್ ಆಗತ್ತೆ. ಸೊ ಆರಾಮಾಗಿ ಅವರ ಜೀವನವನ್ನು ಸಾಗಿಸ್ಬೋದು. ಎಲ್ಲೋ ಒಂದು ಕಡೆ ನಮ್ಗೆ ಹೆಲ್ಪ್ ಆಗಿದೆಯಪ್ಪ ಅಂತ ಅನಿಸ್ಬಿಡುತ್ತೆ ಅವ್ರಿಗೆ. ಸೊ ಈ ಒಂದು ಹೆಲ್ಪನ್ನು ನಿಮ್ಮಿಂದ ಆಗಲಿ ನೀವು ಶೇರ್ ಮಾಡಿದರೆ ಎಷ್ಟೋ ಖುಷಿ ಆಗ್ತಾರೆ. ಅವ್ರಿಗೂ ಕೂಡ ಹೆಲ್ಪ್ ಮಾಡಿ, ನಿಮ್ಮಿಂದ ಆದಷ್ಟು ಸಹಾಯ ಕೂಡ ಮಾಡಿ. ಅಂದರೆ ಇದನ್ನು ಸಾಲ ಮನ್ನಾ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಆದಷ್ಟು ಏನೇನು ಮಾಡಬೇಕು ಪ್ರೊಸೆಸಿಂಗು ಈ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಒಂದು ರೈತ ನಿಮ್ಮದು ಕೂಡ ಹೆಸರಿದ್ದರೆ ಸಾಲ ಮನ್ನಾ ಆಗಿಲ್ಲ ಅಂದರೆ ಇಂದೆಲ್ಲ ನಾಳೆ ಆಗುತ್ತೆ. ಮೊದಲು ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಬೇಕು. ನಾನು ಹೇಳೋದು ಒಂದೇ ಏನು ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇಟ್ಕೊಳ್ಳಿ. ಪ್ರತಿಯೊಂದು ಮಾಹಿತಿ ನಾನು ಹೇಳೋದಾದರೆ ಸ್ಕೀಮ್ಗಳ ಬಗ್ಗೆ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ಆ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದರೆ ಮಾತ್ರ ನಿಮಗೆ ಯಾವುದೇ ರೀತಿಯಾದಂತಹ ಯೋಜನೆ ತಲುಪಲಿಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ಗಳನ್ನು ಮೊದಲಿಗೆ ಕ್ಲಿಯರ್ ಆಗಿ ಇಟ್ಕೊಂಡ್ಬಿಡಿ. ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆದರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.